ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ವಿಶೇಷವಾಗಿ ಕರ್ತನು ನಮ್ಮ ಆತ್ಮವನ್ನ ಯಾವುದು ಸುಳಿಗೆ ಸಿಕ್ಕಾಕಿಕೊಳ್ಳದ ಹಾಗೆ ಕರ್ತನ ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಒಂದು ಶೀಲ್ಡ್, ಒಂದು ಗುರಾಣಿಯಾಗಿ ನಮಗೆ ವಾಕ್ಯವನ್ನು ಕೊಡ್ತಿದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಗುರಾಣಿಯನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಪ್ರೊಟೆಕ್ಷನ್ಗೆ. ಅದಕ್ಕಿಂತ ಹೆಚ್ಚಿನಾಗಿ ಗುರಾಣಿಯಲ್ಲಿ ತೆಗೆದು ತಲೆಗೆ ಹೊಡೆಯೋದನ್ನ ಯಾರು ನೋಡಿದ್ದಾರೆ? ಅದನ್ನ ಡಿಫೆನ್ಸ್ಗೆ ಯೂಸ್ ಮಾಡುವಂಥದ್ದು. ಅದನ್ನ ಎತ್ತಬೇಕು, ಅಷ್ಟು ಎತ್ತಿ ತಲೆಗೆ ಹೊಡೆಯೋಷ್ಟರಲ್ಲಿ ಇವನ್ ಪ್ರಾಣ ಹೋಗಿರುತ್ತೆ. ಗುರಾಣಿಯನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ರಕ್ಷಣಾತ್ಮಕವಾದ ಯುದ್ಧಕ್ಕೋಸ್ಕರ ಯೂಸ್ ಮಾಡ್ತಾರೆ. ಮೊದಲನೇದಾಗಿ ತನ್ನನ್ನ ತಾನು ರಕ್ಷಣೆ ಮಾಡ್ತಾರೆ ತಾನೆ, ನಾನು ಇನ್ನೊಬ್ಬನಿಗೆ ಹೊಡೆಯಕ್ಕ. ಅದಕ್ಕೋಸ್ಕರವಾಗಿ ದೇವರು ಈ ವಾಕ್ಯವನ್ನ ನಮ್ಮ ಆತ್ಮಕ್ಕೆ ಒಂದು ಗುರಾಣಿಯಾಗಿ ಕೊಡ್ತಾ ಇದ್ರು. ನಾವು ದೇವರ ವಾಕ್ಯವನ್ನ ಮಾತಾಡಬೇಕು ಅಂತಂದ್ರೆ ಯಾವುದೇ ಸುಳ್ಳು ನಮ್ಮ ಒಳಗಡೆ ಪ್ರವೇಶ ಆಗುವ. ಸುಳ್ಳು ಹೇಗಪ್ಪ ನಮ್ಮ ಒಳಗೆ ಪ್ರವೇಶ ಆಗುತ್ತೆ? ವಾಕ್ಯದ ತಿರುಚುವಿಕೆ ಎಲ್ಲಿ ಪ್ರವೇಶ ಆಗುತ್ತೆ? ನಾವು ಸತ್ಯವೇದವನ್ನ ಓದುವಂತ ರೀತಿಯ ಮುಖಾಂತರವಾಗಿ ಪ್ರವೇಶ ಆಗುತ್ತೆ. ನಮ್ಗೆ ಯಾವ್ದಿಷ್ಟ? ನಾವು ಕೀರ್ತನೆಗಳು ಮಾತ್ರ ಓದ್ತೀವಿ. ಯಾಕಂದ್ರೆ ಕೀರ್ತನೆ ಹೊಡೆಯೋದು ಬಾಡಿಯೋದು ತಕ್ಕೋದೆಲ್ಲ ಇರೋದು. ಅದಕ್ಕೆ ಅದನ್ನ ಚೆನ್ನಾಗಿ ಓದೋದು. ಮತ್ತಾಯನ ಸುವಾದ 5, 6, 7 ಓದೋದಿಲ್ಲ. ಯಾಕಂದ್ರೆ ಅದು ಶುದ್ಧೀಕರಣದ ವಾಕ್ಯ ಅಲ್ವಾ, ಅದು ನಮ್ಗೆ ಚುಚ್ಚುತ್ತೆ. ಅದಕ್ಕೆ ಅದಕ್ಕೆ ಅದನ್ನು ಓದೋದಿಲ್ಲ. ಸೊ ಈ ಸುಳ್ಳು ಪ್ರವಾದಿಗಳು ಅಥವಾ ಸುಳ್ಳನ್ನ ರಿಸೀವ್ ಮಾಡೋದು, ಸುಳ್ಳನ್ನ ಆನಂದಿಸುವಂತ ವ್ಯಕ್ತಿಗಳು ಆ ಒಂದು ವಾಕ್ಯಗಳನ್ನ ಓದೋದಿಲ್ಲ. ಸೊ ಅದಕ್ಕೋಸ್ಕರವಾಗಿ ಸುಳ್ಳು ಎಲ್ಲಿಂದ ಪ್ರವೇಶ ಆಗುತ್ತೆ? ನಮ್ಮಿಂದ ನಮ್ಗೇನೆ ಪ್ರವೇಶ ಆಗುತ್ತೆ. ಎರಡನೇದಾಗಿ ಸುಳ್ಳಾಗಿ ಬೀಳುವಂತ ಕೆಲವು ದರ್ಶನಗಳು, ಕನಸುಗಳು ಮತ್ತು ಅಸಂಪ್ಷನ್ಗಳು ಇದು ಹಿಂಗಾಗಿರ್ಬಹುದು ಅಂತ ಅನ್ಕೊಂಡು ಹೇಳ್ಕೊಂಡು ನಾವು ಆಲೋಚನೆ ಮಾಡೋದ್ರಿಂದ ನಮ್ಮೊಳಗೆ ಸುಳ್ಳು ಪ್ರವೇಶ. ನಾವು ಯೂಸ್ ಮಾಡುವಂತ ಮೊಬೈಲ್ ಮುಖಾಂತರವಾಗಿ ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು, ಫೇಸ್ಬುಕ್ ಚಾನೆಲ್ ಆಗಿರ್ಬೋದು, ಇರುವಂತ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ನಾವು ಸರ್ಚ್ ಮಾಡುವಂತ ವಿಚಾರಗಳಾಗಿರ್ಬೋದು, ಎಲ್ಲವೂ ಕೂಡ ನಾವು ರಿಸೀವ್ ಹಾಗೇ ನಾವು ತಗೊಂಡು ಇಲ್ಲಿ ಹಿಂಗೇನೆ ಅಂತ ಅನ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಜಡ್ಜ್ ಮಾಡಕತ್ತ. ಕೆಲವು ಸುವಾರ್ತೆ ಸಾರರು ಇದ್ದಾರೆ, ಅವರು ಪ್ರಕಟಣೆ ಪುಸ್ತಕದ ಕೆಲವು ಅರ್ಥಗಳನ್ನೆಲ್ಲ ಬರೆದಿದ್ದಾರೆ ಮತ್ತು ಅದನ್ನ ಪ್ರೀಚ್ ಮಾಡ್ತಾರೆ. ಅವ್ರು ಯಾವ ರೀತಿ ಪ್ರೀಚ್ ಮಾಡ್ತಾರೆ ಅಂತಂದ್ರೆ, ಇದು ಹಿಂಗೇನೆ ನಾನು ಹೇಳಿದೆ ಸರಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಪ್ರಕಟಣೆ ಪುಸ್ತಕವನ್ನು ಈಗಲೂ ಕೂಡ ಅರ್ಥ ಮಾಡಿಕೊಂಡವರಿಲ್ಲ. ಅದು ಆ ಸಂದರ್ಭಕ್ಕೆ ದೇವರು ನಮಗೆ ಗೋಚರಪಡಿಸುವಾಗಲಿಲ್ಲ. ಆ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಯಾಕಂತಂದ್ರೆ ನಾವು ಯೋಹಾನನು ಬರೆದಂತ ವಿಚಾರವನ್ನ ಓದುವಾಗಲೂ ಕೂಡ ಅದನ್ನ ಕೆಲವು ವಿಚಾರಗಳನ್ನ, ಇಮ್ಯಾಜಿನರಿ ವಿಚಾರಗಳನ್ನ ಬರೀತಾನೆ. ಅಂದ್ರೆ ನಮ್ಮ ಆಲೋಚನೆಗೆ ನಿಲುಕದ ವಿಚಾರಗಳನ್ನ ಬರೀತಾನೆ. ಬರೆಯುವಂತ ಸಂದರ್ಭದಲ್ಲಿ ಅದನ್ನು ಓದಿದ್ರು ಕೂಡ ನಮಗೆ ಅರ್ಥ ಆಗೋದಿಲ್ಲ. ಏನನ್ನ ನಿಜವಾಗಲು ಯೋಹಾನನು ನೋಡಿದ್ದಾನೆ ಅನ್ನೋದನ್ನು ಕೂಡ ನಮಗೆ ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಪರಿಶುದ್ಧಾತ್ಮನ ಸಹಾಯ ಬೇಕು. ಹಲ್ಲೆಲೂಯಾ. ಆದ ನಂತರ ಎಲ್ಲಿಂದ ಸುಳ್ಳು ನಮಗೆ ಪ್ರವೇಶವಾಗ್ತದೆ? ವ್ಯಕ್ತಿಗಳ ಮುಖಾಂತರವಾಗಿ ಸುಳ್ಳು ಪ್ರವೇಶ ಆಗುತ್ತೆ. ಕೆಲವು ಕೂಟಗಳ ಮುಖಾಂತರವಾಗಿ ಸುಳ್ಳು ಪ್ರವೇಶ ಆಗ್ತದೆ. ಅದಕ್ಕೋಸ್ಕರ ನಾವು ಈ ಸುಳ್ಳನ್ನು ಎದುರಿಸೋದಕ್ಕೋಸ್ಕರ ನಮ್ಮಲ್ಲಿ ಏನಿರಬೇಕು? ಮೊದಲನೇದಾಗಿ ಸತ್ಯ ವಾಕ್ಯ ಒಳಗಡೆ ಇರಬೇಕು. ಹಲ್ಲೆಲೂಯಾ. ಯಾವಾಗ ಬೇಸಿಕ್ ಆಗಿರುವಂತಹ ಸತ್ಯ ವಾಕ್ಯ ನಮ್ಮ ಒಳಗೆ ಇರ್ತದೋ, ಇದು ಸತ್ಯ ಸತ್ಯ ಅಲ್ಲದೆ ಸುಳ್ಳು ಅಂತ ಅನ್ಕೊಂಡು ಹೇಳ್ಬೋದು. ನಮಗೆ ಸತ್ಯನೇ ಗೊತ್ತಿಲ್ಲ ಅಂತಂದ್ರೆ ನಾವು ಸುಳ್ಳು ಅಂತ ಅನ್ಕೊಂಡು ಹೇಗೆ ಸಾಧ್ಯ? ಇವತ್ತಿನ ದಿವಸ ಕರ್ತನು ನಮ್ಮೊಳಗೆ ಸತ್ಯವನ್ನ ಸ್ಥಾಪಿಸಲು ಬಯಸುತ್ತಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ನಿದರ್ಶನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ನಾವು ಈಸಾಕ ಮತ್ತು ಯಾಕೋಬನ ಮಧ್ಯದಲ್ಲಿ ನಡೆದಂತ ನಿದರ್ಶನವನ್ನು ಅರ್ಥ ಮಾಡಿಕೊಂಡ್ವಿ. ಮೊದಲನೇದಾಗಿ ಯಾಕೋಬನನ್ನ ಕಂಡುಹಿಡಿಯುವುದಕ್ಕೆ ಯಾವ ತಂತ್ರವನ್ನ ಈ ಈಸಾಕನು ಉಪಯೋಗಿಸ್ತಾನೆ? ಆತನ ಶರೀರವನ್ನ ಮುಟ್ಟುವುದರ ಮುಖಾಂತರವಾಗಿ. ಮೊದಲನೇದಾಗಿ ಮುಟ್ಟು ನೋಡ್ತಾನೆ. ಮುಟ್ಟು ನೋಡಿದ್ರು ಕೂಡ ಕನ್ಫರ್ಮೇಶನ್ ಸಿಗೋದಿಲ್ಲ. ಯಾಕಂದ್ರೆ ಅದಕ್ಕೂ ಕೂಡ ಅವನು ಪ್ಯಾಕಿಂಗ್ ಮಾಡ್ಕೊಂಡು ಬಂದಿರ್ತಾನೆ. ಎರಡನೇದಾಗಿ ಏನ್ ಮಾಡ್ತಾನೆ? ಸ್ವರವನ್ನ ಕೇಳಿಸಿಕೊಳ್ತಾನೆ. ಅವನು ಹೇಳ್ತಾನೆ, ಯಾಕೋಬನ ಸ್ವರ ಇದೆ, ಆದ್ರೆ ಕೈ ಏಸಾವಂದಿದೆ. ಈ ರೀತಿಯ ಮೋಸಗಳು ಕೂಡ ನಮ್ಮ ಮುಂದೆ ಬರ್ತವೆ. ಈ ಎರಡು ರೀತಿಯಲ್ಲಿ ನಾವು ಕಂಡುಹಿಡಿಯಕ್ಕೆ ಹೋದ್ರು ಕೂಡ, ನಾವು ಅವರನ್ನ ಕಂಡುಹಿಡಿಯಕ್ಕೆ ಹೋದ್ರು ಕೂಡ ಸ್ವರದ ಮುಖಾಂತರವಾಗಿ, ಅವರ ಒಂದು ಅಪಿಯರೆನ್ಸ್ ಮುಖಾಂತರವಾಗಿ ಕಂಡುಹಿಡಿಯಕ್ಕೆ ಹೋದ್ರು ಕೂಡ
ಈ ದಿನಮಾನಗಳು ಅದನ್ನ ಮೋಸಗೊಳಿಸುವ ಒಂದು ವ್ಯಕ್ತಿಗಳಿದೆ. ಈ ಸಾಕನು ಇನ್ನೊಂದು ಟೆಕ್ನಿಕ್ ಅನ್ನು ಯೂಸ್ ಮಾಡೋದಕ್ಕೆ ಹೋಗ್ತಾನೆ. ಅದನ್ನ ಏನನ್ನ ನೋಡಿಕೊಳ್ಳೋಣ. ಒಂದೇ ಉಳಿದಿರೋದು ನಮಗೆ ಏನು ಉಳಿದಿರಬಹುದು. ಒಬ್ಬ ಕುರುಡನಿಗೆ ಇನ್ನು ಉಳಿದಿರುವಂತ ತಂತ್ರ ಯಾವುದು ಅಂತ ಹೇಳಿ ಕೇಳಿಸ್ಕೊಂಡಾಯ್ತು, ಮುಟ್ಟಾಯ್ತು, ಇನ್ನೇನಿದೆ? ಊಟದ ಟೇಸ್ಟ್ ಅವನು ಯಾಕೊಬ್ಬ ಎಕ್ಸಾಕ್ಟ್ಲಿ ಏಸವ ಮಾಡದಾಗೆ ತಗೊಂಡ ಮಾಂಸನ ಡಿಫ್ರೆನ್ಸ್ ಮಾಡ್ಕೊಡುದು, ಭಾರಿ ಮಾಂಸನೇ ತಗೊಂಬಂದವನಿ, ತೊಡೆ ಮಾಂಸನೇ ತಗೊಂಡಿದ್ದಾನೆ. ಯಾವ್ದೇ ಕಾರಣಕ್ಕೂ ಯಾವ್ದಾದ್ರು ಹೇಳ್ರಿ, ನಿಮ್ಗೆ ಬಡ್ಸದ್ ನಂತರ ತಟ್ಟೆಗೆ ಹಾಕಿ ಬಡ್ಸದ್ ನಂತರ ಯಾವ ಮಾಂಸ ಅಂತ ಕಂಡಿಡಿಯಕ್ಕಾಗುತ್ತೆ? ಕೆಲವರಿಗೆ ಅದು ಗೊತ್ತಾಗುತ್ತೆ, ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಇಲ್ಲ ಎಕ್ಸ್ಪರ್ಟ್ ಇದು ಇದ್ರದ್ದೇ ಮಾಂಸ ಅಂತ ಅನ್ಕೊಂಡು ಹೇಳ್ತಾರೆ ಪಕ್ಕ. ಇಲ್ಲಿ ಕಂಡುಹಿಡಿಯಕ್ಕಾಗೋದಿಲ್ಲ. ಏನು ನೆಕ್ಸ್ಟ್ ಟೆಕ್ನಿಕ್ ಅನ್ನು ಹೇಳ್ತಾ ಇದ್ದಾನೆ? ವಾಸನೆ, ಸ್ಮೆಲ್. ನಮ್ಗೆಲ್ರಿಗೂ ಒಂದು ಬಾಡಿ ಸ್ಮೆಲ್ ಇದೆಯಲ್ಲ, ನಾವೊಂದು ಯೂಸ್ ಮಾಡೋ ಬಾಡಿ ಸ್ಪ್ರೇನು ಕೂಡ ಇದೆ. ಯಾರಾದ್ರೂ ಬಂದ್ರೆ ಆ ಬಾಡಿ ಸ್ಪ್ರೇ ಬಂದು ಕೂಡ ಗೊತ್ತಾಗುತ್ತೆ ಇವನೇ ಬರ್ತಾ ಇರ್ತಾರೆ. ಬಾಡಿ ಸ್ಪ್ರೇ ಅಂದ್ರೆ ನಮ್ಮ ಬಾಡಿಯಿಂದ ಬರುವಂತ ಸ್ಮೆಲ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅವ್ರು ಹಾಕುವಂತ ಪರ್ಫ್ಯೂಮ್ ಬಗ್ಗೆ ಅದು ವಿಷಯ ಬೇರೆ ಇದೆ ಬಿಡ್ರಿ. ಅದು ಅವರು ಸ್ನಾನಗಿನ ಮಾಡದಿದ್ರೆ ಅದು ಬರ್ತಾನೆ ಇರುತ್ತೆ, ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಅದ್ರ ಮುಖಾಂತರವಾಗಿ ನಾವು ಕಂಡುಹಿಡಿತೇವೆ, ಹೌದಲ್ವ? ಅದರ ಮುಖಾಂತರ ಕಂಡುಹಿಡಿತೇವೆ. ಅಥವಾ ಮನೆಯಲ್ಲಿ ಹೋದ ಕೂಡಲೇ ಅಡಿಗೆ ಮನೆಯಲ್ಲಿ ಏನ್ ನಡೀತಿದೆ ಅಂದ್ಬಿಟ್ಟು ನಮ್ಗೆ ಏನು ಎಲ್ಲಿಂದ ಗೊತ್ತಾಗುತ್ತೆ? ಸ್ಮೆಲ್ಲಿಂದ ಗೊತ್ತಾಗುತ್ತೆ. ಸ್ಮೆಲ್ ಇಂದ ಕೂಡಲೇ ಇದ್ದೇ ಐಟಮ್ ಆಗ್ತಿದೆ ಅಡಿಗೆ ಮನೆಯಲ್ಲಿ ಅಂತ ಹೇಳ್ಬೋದು, ಹೌದಲ್ವ? ಸೊ ಇಲ್ಲಿ ಈ ಸಾಕನು ಲಾಸ್ಟ್ ಟೆಕ್ನಿಕ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಕೊನೆಯ ಟೆಕ್ನಿಕಲ್ ಆದ್ರೆ ನಾನು ಈಗ ಯಾಕೋಬರನ್ನ ನಾವು ಕಂಡುಹಿಡಿಬೇಕು. ನಾನು ಇದು ಮಗ ಯಾರು ಅಂತ ಅನ್ಕೊಂಡು ಕಂಡುಹಿಡಿಬೇಕು ಅಂತ ಅನ್ಕೊಂಡು ಅದನ್ನ ಕೈ ಹಾಕ್ತಾ ಇದ್ದೇನೆ. ಆದಿಕಾಂಡ 27ನೇ 24ನೇ ವಚನ. ಅವನು ನೀನು ನಿಜವಾಗಿ ನನ್ನ ಮಗನಾದ ಏಸಾವನೋ ಎಂದು ಕೇಳಿದ್ದಕ್ಕೆ ಯಾಕೋಬನು ಏನಂತ ಇದ್ದಾನೆ? ಹೌದು ಅನ್ನಲು ಈ ಸಾಕನು ಆ ಪದಾರ್ಥವನ್ನ ಹತ್ತಿರಕ್ಕೆ ತೆಗೆದುಕೊಂಡು ಬಾ. ಏನ್ ಇಟ್ಕೊಂಡು ನೀನ್ ಬಂದಿದ್ಯಲ್ಲ, ಆ ಸ್ಮೆಲ್ ನನ್ಗೆ ಗೊತ್ತಿದೆ, ಅದು ಚೆನ್ನಾಗಿ ಬರ್ತದೆ, ಏಸಾವನ ರೀತಿಯಲ್ಲಿ ನೀನ್ ಮಾಡಿದ್ಯಾ, ಬಟ್ ನೀನ್ ಹತ್ತಿರಕ್ಕೆ ಬಾ. ನೀನು ತಂದ ಬೇಟೆ ಮಾಂಸವನ್ನು ನಾನು ಊಟ ಮಾಡಿದ ಮೇಲೆ ನಿನ್ನನ್ನು ಆಶೀರ್ವದಿಸುವೆನೆಂದು ಹೇಳಿದನು. ತಿಂದ ಮೇಲೆ ನಾನು ಆಶೀರ್ವಾದ ಮಾಡ್ತೀನಿ ಮೊದಲೇ ಹೇಳಿದಾನೆ. ಮತ್ತೊಮ್ಮೆ ತಿರುಗಿ ಹತ್ರ ಬಂದು ಹೇಳು, ನಾನು ಆಶೀರ್ವಾದ ಮಾಡ್ತೀನಿ ಅನ್ಕೊಂಡು ಹತ್ರನ ಕರೀತಿದ್ದಾನೆ. ಯಾಕೋಬರು ಅದನ್ನು ಅವನ ಹತ್ತಿರಕ್ಕೆ ತರಲು ಅವನು ತಿಂದನು, ದ್ರಾಕ್ಷಾರಸವನ್ನು ಕೊಡಲು ಕುಡಿದನು. ಇಷ್ಟಾದ್ರೂ ಕೂಡ ಆಶೀರ್ವಾದ ಮಾಡ್ತೀನಿ ಅಂತ ಅನ್ಕೊಂಡು ಹೇಳಿದ್ದು ಮಾಡಿಲ್ಲ. ಆಮೇಲೆ ಅವನ ತಂದೆಯಾದ ಇಸಾಕನು ಅವನಿಗೆ, ಮಗನೇ ನೀನು ಬಂದು ನನಗೆ ಏನ್ ಮಾಡ್ಬೇಕಂದ್ರೆ ನನಗೆ ಮುಟ್ಟಿದ್ದು, ನೀನು ಅಂತಿಂತವನಲ್ಲ, ನಿನ್ನ ಸ್ವರದಲ್ಲಿ ಕಂಡಿಡಿಯಕ್ಕಾಗ್ಲಿಲ್ಲ, ನಿನ್ನನ್ನು ಮುಟ್ಟಿ ಫೈಂಡ್ ಔಟ್ ಮಾಡಕ್ಕಾಗ್ಲಿಲ್ಲ. ಈಗ ನಿನ್ನ ಸ್ಮೆಲ್ ಅನ್ನಾದ್ರೂ ನೋಡಿ, ನಿನ್ನ ವಾಸನೆಯನ್ನಾದ್ರೂ ನೋಡಿ ನಾನೇನು ಕಂಡುಹಿಡಿತೇನೆ. ನೀನು ಬಂದು ನನಗೆ ಏನ್ ಮಾಡ್ಬೇಕಂದ್ರೆ ಮುದ್ದಿಡು. ಅಂದ್ರೆ ತಂದೆಯು ಕೂಡ ಪ್ರತಿತಂತ್ರವನ್ನು ರೂಪಿಸ್ತಾ ಇದ್ದ ತನ್ನ ಮಗನನ್ನ ಕಂಡುಹಿಡಿದಕ್ಕೋಸ್ಕರವಾಗಿ. ಅವನ ಹತ್ತಿರ ಬಂದು ಅವನಿಗೆ ಮುದ್ದಿಟ್ಟನು. ಈ ಸಾಕನು ಅವನ ವಸ್ತ್ರಗಳ ವಾಸನೆಯನ್ನು ನೋಡಿದಾಗ ಅವನನ್ನು ಆಶೀರ್ವಾದ. ಯಾಕೆಂದ್ರೆ ಆ ವಾಸನೆ, ಯಾವ ವಾಸನೆ ಬಂದಿತ್ತು? ಏಸಾವನ ವಾಸನೆ ಬಂದಿದ್ದು. ಯಾಕೆಂದ್ರೆ ಯಾವ ಡ್ರೆಸ್ ಅನ್ನು ಹಾಕೊಂಡಿದ್ದ? ಏಸಾವನ ಡ್ರೆಸ್ ಅನ್ನೇ ಹಾಕೊಂಡಿದ್ದ. ಅದನ್ನೇ ಕರ್ತನೆ ಹೇಳಿದ್ದು, ಕುರಿ ವೇಷವನ್ನ ಹಾಕೊಂಡು ಬರ್ತಾರೆ, ಅವರು ಒಳಗೆ ನೋಡುವಾಗ ತೋಳಗಳಾಗಿರ್ತಾರೆ. ನಿಮಗೆ ವಾಸನೆ ನೋಡಿದ್ರು ಕೂಡ ಅದನ್ನ ಫೈಂಡ್ ಔಟ್ ಮಾಡದ ರೀತಿಯಲ್ಲಿ ಅವರು ಇರ್ತಾರೆ. ಆದರೆ ನೀವು ಅದನ್ನು ಕೂಡ ಕಂಡು ಹಿಡಿಯುವವರು ಆಗಿರಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಈ ವಾಸನೆ ಬಗ್ಗೆ ಹೇಳೋದಾದ್ರೆ, ಈಗ ಸುಳ್ಳು ಪ್ರವಾದಿಗಳು, ಸುಳ್ಳು ಸೇವಕರು, ಸುಳ್ಳು ಸಹೋದರರು, ಸುಳ್ಳು ವಿಶ್ವಾಸಿಗಳನ್ನ ವಾಸನೆಯಿಂದ ಹಿಂಗ್ ಕಂಡುಹಿಡಿದು ಮೂಸ್ ನೋಡಕ್ಕಾಗುತ್ತೆ. ಅವ್ರು ಬಂದಿರುವಂತ ನಮಗೆ ಏನಾದ್ರೂ ಅದಕ್ಕೆ ಪರ್ಟಿಕ್ಯುಲರ್ ಸುಳ್ಳು ಪ್ರವಾದ ಎಂದು ಸಪರೇಟ್ ಆಗಿರೋ. ಈಗ ಅಳಸೋಗಿರೋ ಅನ್ನಕ್ಕೆ ಒಂದು ಸ್ಮೆಲ್ ಇದೆ, ಅದೇ ಅಳಸೋಗಿರುವ ವಾಕ್ಯಕ್ಕೆ ಒಂದು ಸ್ಮೆಲ್ ಇದೆಯಾ? ಸ್ಮೆಲ್ ಇದೆ, ಅದನ್ನ ಕಂಡುಹಿಡಿಯೋರು ಆಗಿರ್ಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಯಾವುದೇ ಫಲಗಳಾಗಿರ್ಲಿ, ಯಾವುದೇ ಒಂದು ವಿಚಾರ ಆಗ್ಲಿ, ಅದಕ್ಕೊಂದು ಸ್ಮೆಲ್ ಇದೆ. ಅದನ್ನ ಪರಮಗೀತದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಪರಮಗೀತ 4ನೇ ಅಧ್ಯಾಯ 11ರಿಂದ 14 ವಚನಗಳು. ಅಲ್ಲಿ ಕೆಲವು ಐಟಮ್ಗಳ ಸುಗಂಧವನ್ನ ಬರೆಯಲ್ಪಟ್ಟಿದೆ. ಈ ರೀತಿ ಸುಗಂಧಗಳಿದ್ದಾವೆ.
ವಧು ಅಂದ್ರೆ ನೋಡುವಾಗ ಅದನ್ನ ಸಭೆಗೆ ಹೋಲಿಸ್ತಾರೆ. ಯಜಮಾನ ಅಥವಾ ಮದಲಿಂಗನನ್ನು ಹೇಳುವಾಗ ಯಾರಿಗೆ ಹೋಲಿಸ್ತಾರೆ? ಕರ್ತನಾದ ಯೇಸು ಕ್ರಿಸ್ತನಿಗೆ ಹೋಲಿಸ್ತಾರೆ. ಇಲ್ಲಿ ತನ್ನ ವಧುವಿನ ಜೊತೆ, ತನ್ನ ಮೊದಲಗಿತ್ತಿಯಾದ ಸಭೆಯ ಜೊತೆ, ಯಾರು ಸಭೆ? ಯಾರು? ನಾವು. ಅದೇ ರೀತಿಯಲ್ಲಿ ವೈಯಕ್ತಿಕವಾಗಿ ನೋಡುವಾಗ ನಾನು, ನನ್ನ ಜೊತೆ ಕರ್ತನ ಮಾತು. ವಧುವೆ, ನಿನ್ನ ತುಟಿಗಳು ಜೇನು ಗರೆಯುತ್ತವೆ, ಜೇನು ಹಾಲು ನಿನ್ನ ನಾಲಿಗೆಯೊಳಗಿವೆ, ನಿನ್ನ ವಸ್ತ್ರಗಳ ಸುವಾಸನೆಯ ಲೆಬನೋನಿನ ಪರಿಮಳವೇ. ನಿನ್ನ ವಸ್ತ್ರಕ್ಕೊಂದು ಸುವಾಸನೆ ಇದೆ, ಅದು ಲೆಬನೋನಿನ ಪರಿಮಳ ಬರ್ತದೆ. ನನ್ನ ಪ್ರಿಯಳು, ನನ್ನ ಮೊದಲಗಿತ್ತಿಯು ಅಗುಳಿ ಹಾಕಿದ ಉದ್ಯಾನ ಬೇಲಿಯೊಳಗಿನ ಬುಗ್ಗೆ ಮುಚ್ಚಿ ಮುದ್ರಿಸಿದ ಬಾವಿಯಾಗಿದ್ದಾಳೆ. ಇದು ಅದರ ಆತನ ಮೊದಲಗಿತ್ತಿಯ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಮುಂದೆ ಹೋದನ, ನಿನ್ನ ಉದ್ಯಾನದಲ್ಲಿ ದಾಳಿಂಬರದವನ ಉತ್ತಮ ಫಲ, ಜಟಮಾಂಸಿ, ಗೋರಂಟೆ, ಜಟಮಾಂಸಿ, ಕುಂಕುಮ, ಬಜೆ, ಲವಂಗ, ಚಕ್ಕೆ, ಸಮಸ್ತ ವಿಧಧೂಪ, ರಕ್ತಮೌಳ, ಅಗುರು, ಸಕಲ ಮುಖ್ಯ ಸುಗಂಧ ದ್ರವ್ಯ ಇವುಗಳೇ ಸಿಗುತ್ತವೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ. ಅಂದ್ರೆ ಅರ್ಥ ಏನಂತಂದ್ರೆ, ದಾಳಿಂಬೆ ಹಣ್ಣು ಆಗಿರ್ಬೋದು, ಆಪಲ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಅದಕ್ಕೊಂದು ಸ್ಮೆಲ್ ಇದೆ. ಇವನೇನಂತಂದ್ರೆ ಅದರಲ್ಲಿ ಕಾಯಾಗಿರೋದು ಸ್ಮೆಲ್ ಬೇರೆ ಇದೆ, ಹಣ್ಣಾಗಿರೋ ಸ್ಮೆಲ್ ಬೇರೆ ಇದೆ. ಅದು ಇನ್ನೂ ಕೂಡ ಚಿಗುರು ಒಂದು ರೀತಿಯಲ್ಲಿ ಇದ್ರೆ ಅದಕ್ಕೂ ಒಂದು ಸ್ಮೆಲ್ ಇದೆ. ಆ ಸ್ಮೆಲ್ ಅನ್ನ ರೆಕಗ್ನೈಸ್ ಮಾಡುವವರು ದೂರದಿಂದ ಹೇಳ್ತಾರೆ ಹಣ್ಣು ಕಾಯಿದೆ ಅಂತ ಹೇಳ್ತಾರೆ, ಅಥವಾ ಹಣ್ಣಾಗಿದೆ ಅಂತ ಹೇಳ್ತಾರೆ, ಹಣ್ಣು ಈಗಷ್ಟೇ ಚಿಗುರು ಬಿಟ್ಟಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ರೀತಿಯಲ್ಲಿ ಕಂಡುಹಿಡಿಯೋರಿದ್ದಾರೆ. ಇವತ್ತಿನ ದಿವಸ ಈ ಸುಳ್ಳು ಪ್ರವಾದಿಗಳ ವಿಚಾರವಾಗಿ ಏನಪ್ಪ ನಾವು ವಾಸನೆಯನ್ನ ಕಂಡುಹಿಡಿಯೋದು? ಕರ್ತನು ಸುವಾಸನೆಯ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿ ಏನ್ ಹೇಳಿದ್ದಾನೆ? 2 ಕೊರಿಂಥ ಬರೆದ ಪತ್ರಿಕೆ 2ನೇ ಅಧ್ಯಾಯ 15-16 ವಚನಗಳು. ಒಬ್ಬ ಕ್ರಿಸ್ತನಲ್ಲಿ ಸತ್ಯವಾಗಿ ನಂಬಿರುವವನ ವಿಚಾರವಾಗಿ, ಆತನ ಅಲ್ಲಿರುವಂತಹ ವಾಸನೆಯ ವಿಚಾರವಾಗಿ ಕರ್ತನೇನನ್ನ ಹೇಳಿದ್ದಾನೆ? 2 ಕೊರಿಂಥ 2ನೇ ಅಧ್ಯಾಯ 15-16 ವಚನಗಳು. ನನಗೆ ಹೇಳಕ್ಕೆ ಅರ್ಥ ಆಗ್ತಿದ್ಯಾ? ಈಗ ಇಸಾಕನು ವಾಸನೆಯನ್ನು ಕಂಡುಹಿಡಿದು ಹೋಗ್ತಾ ಇದ್ದಾನೆ, ಆ ಯಾಕೋಬನನ್ನ ಕಂಡುಹಿಡಿದ. ಈಗ ಅದನ್ನೇ ನಾವು ಫಲಗಳಿಗೆ ಕಂಪೇರ್ ಮಾಡ್ತಾ ಇದ್ದೇವೆ. ಒಂದೊಂದು ವಸ್ತುವಿಗೆ ಒಂದೊಂದು ವಾಸನೆ ಇದೆ. ಆದರೆ ಕ್ರಿಸ್ತನ ಮಕ್ಕಳಿಗೆ ಒಂದು ವಾಸನೆ ಇದೆಯಾ? ಆ ವಾಸನೆಯನ್ನು ಈ ವಾಕ್ಯದಲ್ಲಿ ತಿಳ್ಕೊಬಹುದು. ರಕ್ಷಣೆ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಏನಾಗಿದ್ದೇವೆ? ಕ್ರಿಸ್ತನ ಪರಿಮಳವಾಗಿದ್ದೇವೆ. ಹಲ್ಲೆಲೂಯಾ, ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕ್ರಿಸ್ತನ ಯಾರಾಗಿದ್ದೇವೆ? ನಾವು ಪರಿಮಳವಾಗಿ, ನಮಗೊಂದು ಸುಗಂಧ ಇದೆ. ನಾವು ಸುವಾರ್ತೆಯನ್ನು ಸಾರುವಾಗ ನಮ್ಮಲ್ಲೊಂದು ಸುಗಂಧ ಹೊರಡುತ್ತದೆ. ಆ ಸುಗಂಧ ಯಾವುದು ಗೊತ್ತಾ? ಕ್ರಿಸ್ತನ ಸುಗಂಧ ಆಗಿದೆ. ಹಲ್ಲೆಲೂಯಾ, ಕ್ರಿಸ್ತನ ಪರಿಮಳ ಆಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಯಾವ ವ್ಯಕ್ತಿಯ ಬಳಿಯಲ್ಲಿ ಕ್ರಿಸ್ತನ ಪರಿಮಳ ಇದೆ ಅನ್ನೋದನ್ನು ನಾವು ಕಂಡುಹಿಡಿಯುವಂತ ವ್ಯಕ್ತಿಗಳಾಗಿರಬೇಕು. ಮುಂದೆ ನೋಡ್ತಾ ಇದ್ದೇವೆ, ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ರಕ್ಷಣೆ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ. ಹಲ್ಲೆಲೂಯಾ. ನಮ್ಮನ್ನು ನೋಡುವಾಗ ಪರಲೋಕ ಯಾರು ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ನಮ್ಮನ್ನು ನೋಡುವಾಗ ಪರಲೋಕ ಯಾರು ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ಅವಾಗ ನಾಶನ ಮಾರ್ಗದವರಿಗೆ ಏನಾಗಿದೆ? ಅದೊಂದು ವಾಸನೆಯಾಗಿದೆ. ನಮ್ಮ ರಕ್ಷಣೆ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿ, ನಮ್ಮ ಬಾಯಲ್ಲಿ ಯಾವಾಗಲೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ, ಆಶೀರ್ವಾದ ಆಗುತ್ತೆ ಅಂತ ಹೇಳ್ತೀವಿ, ಬಿಡುಗಡೆ ಆಗುತ್ತೆ ಅಂತ ಹೇಳ್ತೀವಿ, ದೇವರು ಸ್ವಸ್ಥತೆ ಮಾಡ್ತಾನೆ ಅಂತ ಹೇಳ್ತೀವಿ, ಅಸಾಧ್ಯ ರಿಪೋರ್ಟ್ಗಳನ್ನ ಕರ್ತನು ಮಾರ್ಪಡಿಸ್ತಾನೆ ಅಂತ ಹೇಳ್ತೀವಿ. ಅದು ಜೀವ ಕೊಡುವಂತಹ ವಾಸನೆ ಆಗಿದೆ. ಹಲ್ಲೆಲೂಯಾ. ಯಾರು ರಕ್ಷಣೆಯಲ್ಲಿರ್ತಾನೋ, ಯಾರು ಸತ್ಯವಾಗಿ ದೇವರನ್ನ ಸೇವಿಸ್ತಾನೋ, ಈ ಸುವಾಸನೆ ಯಾರಲ್ಲಿರುತ್ತೆ? ಕ್ರಿಸ್ತನ ಸುವಾಸನೆ ಒಬ್ಬೊಬ್ಬ ವಿಶ್ವಾಸಿಯಲ್ಲಿರುತ್ತೆ, ಒಬ್ಬೊಬ್ಬ ಸೇವಕನಲ್ಲಿರುತ್ತೆ, ಒಬ್ಬೊಬ್ಬ ಅಪೋಸ್ತಲನಲ್ಲಿರುತ್ತೆ, ಒಬ್ಬೊಬ್ಬ ಪ್ರವಾದಿಯಲ್ಲಿರುತ್ತೆ, ಒಬ್ಬೊಬ್ಬ ಸುವಾರ್ತಿಕನಲ್ಲಿರುತ್ತೆ, ಒಬ್ಬೊಬ್ಬ ಉಪದೇಶಿಯಲ್ಲಿರುತ್ತೆ. ಯಾವುದರ ಸುವಾಸನೆ ಇದು? ಎಫೆಸ 5ನೇ ಅಧ್ಯಾಯ 2ನೇ ವಚನ. ಇದು ಸ್ವಲ್ಪ ಕ್ಲಿಷ್ಟವಾದ ವಿಚಾರ ಆಗಿದೆ, ಆದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ನಮ್ಮಲ್ಲೊಂದು ಸುವಾಸನೆ ಇದೆ. ಎಷ್ಟು ಜನ ನಂಬುತ್ತೀರಾ? ನಮ್ಮಲ್ಲೊಂದು ವಾಸನೆ ಅಲ್ಲ, ಸುವಾಸನೆ ಇದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧನ ವಾಸನೆ ಶರೀರದ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ರೆ, ನಮ್ಮೊಳಗೆ ದೇವರು ಕೊಟ್ಟಿರುವ ಒಂದು ಆತ್ಮ ಇದೆಯಲ್ಲ, ಅಲ್ಲಿ ಒಂದು ಸುವಾಸನೆ ಇದೆ. ಹಲ್ಲೆಲೂಯಾ. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ.
ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ, ಎಫೆಸರ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಈ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರವು ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ. ಹಲ್ಲೆಲೂಯಾ. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಪ್ರೀತಿಯನ್ನ ತಾಯಿಗಿಂತ ಹೆಚ್ಚಾದ ಪ್ರೀತಿಯಿಂದ ಹೇಳ್ತೇನೆ. ಆ ಪ್ರೀತಿ ಏನಾಗಿದೆಯಂತೆ? ಅದು ಸುವಾಸನೆಯಾಗಿದೆಯಂತೆ. ಅದು ಏನ್ ಮಾಡಿದೆ ಆ ಸುವಾಸನೆ? ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ, ನಮ್ಮನ್ನ ಪ್ರೀತಿಸಿ, ನಮ್ಮೆಲ್ಲರಿಗೋಸ್ಕರ, ಇಲ್ಲಿ ಕುಳಿತವರಿಗೋಸ್ಕರ, ಸಭೆಯಲ್ಲಿರುವವರಿಗೋಸ್ಕರ, ಈ ಲೋಕದವರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆ ಮತ್ತು ಕಾಣಿಕೆ ಹೇಗೆ ಸಮರ್ಪಿಸಲ್ಪಟ್ಟಿತು? ಆ ಶಿಲುಬೆಯ ಮೇಲೆ ಆತನ ಸಮರ್ಪಿಸಿದ ಆ ಸುಗಂಧ ವಾಸನೆ, ಆ ಕಾಣಿಕೆ, ಅದು ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಕೂಡ ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ. ಒಂದು ವೇಳೆ ಯೇಸು ಕ್ರಿಸ್ತರ ಹೃದಯದಲ್ಲಿ ಪ್ರೀತಿ ಇರದೆ ಹೋಗ್ತಿದ್ರೆ ಆ ಶಿಲುಬೆಯನ್ನ ಯಾರು ಕೂಡ, ಶಿಲುಬೆಯ ಒಂದು ಕಡೆ ಕೂಡ ಯಾವ ರೀತಿಯಲ್ಲಿ ಪೇತ್ರನ ಹೇಳೋದು ನೋಡಿ, ನೀನು ಶಿಲುಬೆ ವಿಚಾರ ಮಾತಾಡಬಾರ್ದು, ಸಾಯ ವಿಚಾರ ಮಾತಾಡಬಾರ್ದು ಅಂತ ಅನ್ಕೊಂಡು ಪೇತ್ರ ಮಾತ್ರ ಹೇಳೋದಲ್ಲ, ಈ ಸ್ವತಃ ಯೇಸು ಕ್ರಿಸ್ತನ ಹೇಳ್ತಿದ್ದ. ಆದರೆ ಆತನು ಈ ಲೋಕವನ್ನ, ನಮ್ಮನ್ನ ಆತನು ಪ್ರೀತಿ ಮಾಡಿದರಿಂದ ಆತನ ಹೇಳಿದ, ನಾನು ಶಿಲುಬೆಗೆ ಇರ್ತೇನೆ, ಹಲ್ಲೆಲೂಯಾ, ನಾನು ಸುಗಂಧ ವಾಸನೆಯಾಗಿ ಸಮರ್ಪಿಸಲ್ಪಡ್ತೇನೆ, ನಾನೊಂದು ದೊಡ್ಡ ಕಾಣಿಕೆಯಾಗಿ ಸಮರ್ಪಿಸಲ್ಪಡ್ತೇನೆ, ನಾನು ಯಜ್ಞವಾಗಿ ಸಮರ್ಪಿಸಲ್ಪಡ್ತೇನೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಕ್ರಿಸ್ತನಲ್ಲಿ ಇದ್ದಂದ ಆ ಸುವಾಸನೆ ಯಾವ ಫಲಗಳದ್ದು? ಯಾವ ಫಲಗಳು? ನೋಡ್ರಿ, ಮನುಷ್ಯ ಎಷ್ಟೇ ಏನೋ ಆರ್ಟಿಫಿಷಿಯಲ್ ಆಗಿ ಏನ್ ಬೇಕಾದ್ರೂ ಮಾಡಲಿ, ಒರಿಜಿನಲ್ ನಮ್ಗೀಗ ಸೀಬೆಕಾಯಿ ಸಿಗ್ತಾ ಇದೆಯಲ್ಲ, ಅದು ಒರಿಜಿನಲ್ ಸೀಬೆಕಾಯಿ. ನಾನು ಸೀಬೆಕಾಯಿ ನಿಜವಾದದನ್ನು ನೋಡ್ಬೇಕಂದ್ರೆ ನಾಟಿ ಸೀಬೆಕಾಯಿ ನೋಡ್ರಿ, ಆ ಒಂದು ಗಾಡಿಯಲ್ಲಿ ಇದ್ರು ಕೂಡ ಅದು ಸ್ಮೆಲ್ ಬರಲ್ಲ. ನೀವು ನಾಟಿ ಸೀಬೆಕಾಯಿ ಮರದ ಹತ್ತಿರ ಹೋಗಿ, ಮರದ ಹತ್ತಿರ ಕೂಡಲೇ ಆ ಒಂದು ಮರದಲ್ಲಿರುವಂತಹ ಸೀಬೆಕಾಯಿಯ ಸ್ಮೆಲ್ ನಿಮ್ಮ ಮೂಗಿಗೆ ಹೋಗಿರುತ್ತೆ. ಆ ರೀತಿಯಲ್ಲಿ ಇವತ್ತಿನ ದಿವಸ ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು? ಯಾಕಂದ್ರೆ ನಾನು ಡೂಪ್ಲಿಕೇಟ್ ತಿಂತಾ ಇದ್ದೀನಿ, ಅದೊಂದರ ಬೆಂಡ್ ತರ ಇರುತ್ತೆ, ಈ ಥರ್ಮೋಕೋಲ್ ತಿನ್ನಂಗಾಗುತ್ತೆ. ನಮ್ಗೆ ರುಚಿ ಬರುತ್ತೆ, ಗಂಟ್ಲೊಳಗೆ ರೀಚ್ ಆಗೋಷ್ಟರಲ್ಲಿ ರುಚಿ ಹೋಗಿರುತ್ತೆ. ಆದ್ರೂ ಕೂಡ ಏನಾಗುತ್ತೆ ಅಂದ್ರೆ, ಈಗ ನಮ್ಗೆ ನಾಟಿಯಾಗಿ ಯಾರು ಬೆಳೆಸಿದ್ದಾರೆ? ಬೆಳೆಸೋರು ಯಾರಿದ್ದಾರೆ? ತಿನ್ನೋರು ಯಾರಿದ್ದಾರೆ? ಯಾವ್ದಾದ್ರು ನಡೀಲಿ ತಿನ್ನೋಣ ಅಂತ ಅನ್ನೋ ರೀತಿಯಲ್ಲಿ ನಾವು ಈ ಜೀವನ ನಡೀತಾ ಇದೆ. ಸೊ ದೇವರ ವಾಕ್ಯದಲ್ಲಿ ಯಾವುದೋ ಒಂದು ಇದನ್ನ ನಾವು ತಿಂತಾ ಹೋದ್ರೆ ನಮ್ಮ ಆತ್ಮವನ್ನ ಈಸಿಯಾಗಿ ಸೈತಾನನ ನರಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಇವತ್ತಿನ ದಿವಸ ನಾವು ಸತ್ಯವಾದನ್ನು ಮಾತ್ರವೇ ಸೇವಿಸಬೇಕು. ಏನು ಫಲಗಳಿಂದ ನಾವು ಸುವಾಸನೆ ಕಂಡುಕೊಳ್ಳಲು ಸಾಧ್ಯ? ಆ ಫಲಗಳನ್ನ ಗಲಾತ್ಯ ಬರೆದ ಪತ್ರಿಕೆ 5ನೇ 22ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಇದು ನೋಡ್ರಿ, ಇದು ಚೈನ್ ಲಿಂಕ್ಸ್. ಇದು ಈ ವಾಕ್ಯಗಳನ್ನ ನೀವು ಬಹಳ ಇಟ್ಕೋಬೇಕು. ಯಾಕೆಂದ್ರೆ ಮುಂದಿನ ದಿವಸದಲ್ಲಿ ಯಾರ್ಯಾರು ನಿಮ್ಮನ್ನ ಎದುರಿಸೋದಕ್ಕೆ, ಮಾತನಾಡೋದಕ್ಕೆ ಬರ್ತಾರೋ, ಅಥವಾ ನಿಮ್ಮ ಮನಸ್ಸಲ್ಲೇ ಆ ಸುಳ್ಳಾದ ವಿಚಾರಗಳನ್ನ ಸೈತಾನನು ತುಂಬುದಕ್ಕೆ ಬರ್ತಾನೆ, ಆವಾಗ ಗಲಾತ್ಯ ಬರೆದ ಪತ್ರಿಕೆ 5ನೇ 22ನೇ ವಚನವನ್ನ ನಾವು ಎತ್ತಿ ತೋರಿಸುವಾಗ, ಆದರೆ ದೇವರ ಆತ್ಮದಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. ಹಲ್ಲೆಲೂಯಾ. ನಮ್ಮ ದೇಹದ ಆರೋಗ್ಯಕ್ಕೋಸ್ಕರವಾಗಿ ಆಪಲ್ ತಿಂತೀವಿ, ನಮ್ಮ ದೇಹದ ಆರೋಗ್ಯಕ್ಕೋಸ್ಕರವಾಗಿ ಆರೆಂಜ್ ತಿಂತೀವಿ, ನಮ್ಮ ದೇಹದ ಆರೋಗ್ಯಕ್ಕೆ ಮೋಸಂಬಿ ತಿಂತೀವಿ, ನಮ್ಮ ದೇಹದ ಆರೋಗ್ಯಕ್ಕೋಸ್ಕರವಾಗಿ ದಾಳಿಂಬೆ ತಿಂತೀವಿ. ಆದ್ರೆ ಆತ್ಮದ ಆರೋಗ್ಯಕ್ಕೋಸ್ಕರ ಯಾವ ಫ್ರೂಟ್ ಅನ್ನು ತಿನ್ನಬೇಕು? ಪ್ರೀತಿ ಅನ್ನೋ ಫ್ರೂಟ್ ಅನ್ನು ನಾವು ತಿನ್ನಬೇಕಾಗಿದೆ, ಸಂತೋಷವೆಂಬ ಫ್ರೂಟ್ ಅನ್ನು ನಾವು ತಿನ್ನಬೇಕಾಗಿದೆ, ಸಮಾಧಾನ ಎನ್ನುವ ಫ್ರೂಟ್ ಅನ್ನು ನಾವು ತಿನ್ನಬೇಕಾಗಿದೆ, ದೀರ್ಘ ಶಾಂತಿ ಎಂಬ ಫ್ರೂಟ್ ಅನ್ನು ನಾವು ತಿನ್ನಬೇಕಾಗಿದೆ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಎನ್ನುವಂತ ಫ್ರೂಟ್ ಅನ್ನ ನಾವು ಬಿಡುವಂತವರು, ತಿನ್ನುವಂತವರು ಆಗಬೇಕು. ಫಸ್ಟ್ ತಿನ್ನಬೇಕು. ಏನಂತ? ಪ್ರೀತಿಯನ್ನ ಸಾರುವಂತ ವಾಕ್ಯವನ್ನ ನಾವು ತಿನ್ನಬೇಕು. ಏನದು? ಪ್ರೀತಿಯನ್ನ, ಸಂತೋಷವನ್ನ, ಸಮಾಧಾನವನ್ನ, ದೀರ್ಘಶಾಂತಿಯನ್ನ, ದಯೆಯನ್ನ, ಉಪಕಾರವನ್ನ, ನಂಬಿಕೆಯನ್ನ, ಸಾಧುತ್ವವನ್ನ, ಶಮೆದಮೆಯನ್ನ ಸಾರುವಂತ ವಾಕ್ಯ ಸತ್ಯ ವೇದಲ್ಲಿರುವ ಒಂದೊಂದು ವಾಕ್ಯಗಳಿಂದ ನಾವು ನೋಡ್ತೇವೆ. ಹಲ್ಲೆಲೂಯಾ. ಮೊದಲನೇದಾಗಿ ಅದೆಲ್ಲಿರ್ಬೇಕು? ನಮ್ಮ ಒಳಗಡೆ ಇರಬೇಕು. ಹಲ್ಲೆಲೂಯಾ. ಒಳಗಡೆ ಇದ್ದಾಗ ಯಾವುದು ಸತ್ಯ, ಯಾವುದು ಸುಳ್ಳು ಅಂತ ಅನ್ಕೊಂಡು ಹೇಳೋದಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ನೋಡ್ರಿ, ಮತ್ತಾಯನ ಸುವಾರ್ತೆ 7ನೇ 15ನೇ ವಚನದಲ್ಲಿ ಕರ್ತನು ಯಾವುದರಿಂದ ಕಂಡುಹಿಡಿಯಬೇಕಂದ್ರೆ ಸುಳ್ಳು ಪ್ರವಾದಿಗಳನ್ನ? ಫಲಗಳಿಂದ.
ಈ ಫಲಗಳನ್ನ ಮೇಲೆ ನೋಡುದಲ್ಲ ಹಣ್ಣುಗಳು, ಆ ಹಣ್ಣುಗಳನ್ನ ಬಿಟ್ಟಿರುವಂತ ವ್ಯಕ್ತಿ ಬಂದು ನಿಮಗೆ ವಾಕ್ಯ ಹೇಳಿದ್ರೆ ನೀವು ಅದನ್ನ ಏನ್ ಮಾಡಬೇಕು? ರಿಸೀವ್ ಮಾಡಬೇಕು. ಇಲ್ಲದೆ ಹೋದರೆ ನಾವು ಸಿಕ್ಕಿ ಹಾಕಿಕೊಳ್ತೇವೆ, ನಾವು ತಪ್ಪು ದಾರಿಯನ್ನು ಹಿಡಿದೇವೆ. ಏನ್ ಹೇಳಿದ್ರೆ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಏನಿರ್ಬೇಕಂತೆ? ಎಚ್ಚರವಾಗಿರಬೇಕು. ಯಾಕಂದ್ರೆ ಅದು ಯಾವ ರೀತಿ ಎಚ್ಚರ ಆಗಿರಬೇಕು? ಬೆಳಿಗ್ಗೆ ಎಲ್ಲ ಕಾದು ಮಧ್ಯರಾತ್ರಿಯಲ್ಲಿ ಮಲಗುವಂತ ವಾಚ್ಮ್ಯಾನ್ ರೀತಿಯಲ್ಲ. ಕತ್ತಲೆಯಲ್ಲಿ ಯಾರು ಬರ್ತಾನೆ? ಕತ್ತಲೆ ಆಯ್ತು ನನಗೆ ಸೈತಾನ ಬರ್ತಾನೆ. ಏನ್ ಮಾಡ್ತಾನೆ? ಅಣಜಿಯನ್ನು ಬಿತ್ತುವುದಕ್ಕೆ ಬರ್ತಾನೆ. ಗೋಧಿಯ ಮಧ್ಯದಲ್ಲಿ ಅಣಜಿಯನ್ನು ಬಿತ್ತುವುದಕ್ಕೆ. ಅದಕ್ಕೋಸ್ಕರ ಆ ಕತ್ತಲೆಯ ಸಮಯದಲ್ಲಿ ನಾವು ಎಚ್ಚರವಿರಬೇಕಾಗಿದೆ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಅವರೇನ್ ಮಾಡ್ತಾರಂತೆ? ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ. ಕೆಲವರಿಗೆ ನೋಡ್ರಿ, ಕುರಿ ನೋಡೋ ಗೊತ್ತಾಗುತ್ತೆ, ಈ ಕುರಿ ಇದು ಬಲ್ತಿದಲ್ಲ ಅಥವಾ ಎಳೆದು ಅಂತ ಅನ್ಕೊಂಡು ಗೊತ್ತಾಗುತ್ತೆ. ಆದ್ರೆ ಕೆಲವರಿಗೆ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ಆ ಕುರಿಗಳಿರ್ತವೆ ಮತ್ತು ಆ ರೀತಿಯಲ್ಲಿ ಅದನ್ನು ಸಾಕಿರ್ತಾರೆ. ಮತ್ತೆ ಇವರು ಹೇಳುವಂತ ಮಾತುಗಳು ನಮಗೆ ಆ ರೀತಿಯಲ್ಲಿ ಮಾರುವೇಷ ಅಂದ್ರೆ ಅಷ್ಟೊಂದು ಸ್ಮೂತ್ ಆಗಿ, ಅಷ್ಟೊಂದು ಟ್ಯಾಕ್ಟಿಕ್ ಆಗಿ ನಮ್ಗೆ ಮಾತಾಡುವಾಗ ಏನಾಗುತ್ತೆ? ನಾವು ಅದನ್ನು ನಂಬುತ್ತೇವೆ. ಆದ್ರೆ ನಾವು ಏನ್ ತಿಳ್ಕೊಂಡಿರ್ಬೇಕು? ನಮ್ಮ ಮುಂದೆ ನೋಡ್ರಿ, ಕುರಿ ಈ ಲೋಕದ ವಸ್ತುಗಳು ಏನ್ ಮೋಸ ಪರವಾಗಿಲ್ಲ, ಆದ್ರೆ ಆತ್ಮದ ವಿಚಾರದಲ್ಲಿ ಒಂದ್ಸರಿ ಮೋಸ ಆಯ್ತು ಅಂತಂದ್ರೆ ನಾವು ಮತ್ತೆ ತಿರುಗಿ ಬರೋದು ಬಹಳ ಕಷ್ಟ. ಅದಕ್ಕೋಸ್ಕರವಾಗಿ ಮತ್ತೆ ತಿರುಗಿ ಬಂದು ದೇವರ ಕೃಪೆಯಾಗಿದೆ. ಆದ್ರೆ ಇವತ್ತಿನ ದಿವಸ ಕರ್ತನೆ ಹೇಳ್ತಾ ಇದ್ದೇನೆ, ನಿನ್ನನ್ನ ತಪ್ಪಿ ಹೋಗದಂತೆ ನಾನು ನನ್ನ ಕುರಿ ಅಟ್ಟಿ ಒಳಗೆ ಸೇರಿಸ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದ್ರೆ ಒಳಗೆ ನೋಡಿದರೆ ಅವರು ಹಿಡಿಕೊಂಡು ಹೋಗುವ ತೋಳಗಳೇ ಆಗಿದ್ದಾರೆ. ನಮ್ಮ ಪ್ರಾಣ ತೆಗೆಯುವಂತ, ನಮ್ಮ ಆತ್ಮವನ್ನು ನಾಶ ಮಾಡುವಂತ ತೋಳಗಳಾಗಿದ್ದಾರೆ. ಯಾವುದರಿಂದ ತಿಳಿದುಕೊಳ್ಳ್ರಿ ಅಂತೆ? ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಹಲ್ಲೆಲೂಯಾ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳು ಬೆಳೆಯುತ್ತ, ಮದ್ದು ಕುಣಿಕೆ ಗಿಡಗಳಲ್ಲಿ ಅಂಜೂರ ಬೆಳೆಯುತ್ತ, ಅದನ್ನ ಕೊಯ್ಯೋಕ್ ಸಾಧ್ಯನಾ? ಹಾಗೆಯೇ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು, ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಹುಳುಕು ಮರವು ಒಳ್ಳೆಯ ಫಲವನ್ನು ಕೊಡಲಾರದು. ಒಳ್ಳೆಯ ಫಲವನ್ನು ಕೊಡದ ಎಲ್ಲಾ ಮರಗಳನ್ನು ಕಡಿದು ಏನಾಗ್ತದೆ? ಬೆಂಕಿ ಹಾಕ್ತಾರೆ. ನೋಡ್ರಿ, ಮರಗಳನ್ನ ಬೆಂಕಿಗೆ ಹಾಕಿದ್ರು ಪರವಾಗಿಲ್ಲ, ಮರಗಳನ್ನ ಹಿಂಬಾಲಿಸಿಕೊಂಡು ಹೋದಂತ ಅನೇಕ ಜನರು ಪ್ರಿಯರೇ ಅವರು ಬೆಂಕಿಗೆ ಹಾಕಲ್ಪಡುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಆ ಸುಳ್ಳು ಪ್ರವಾದಿಗಳ ಎಲ್ಲಾ ತಂತ್ರಗಳು ನಾಶವಾಗುವಾಗ, ಅವರೆಲ್ಲ ಮೇಕಪ್ಗಳು ಉದುರಿ ಹೋಗುವಾಗ, ಅವರೆಲ್ಲ ಮುಖವಾಡಗಳು ಕಳಚಿ ಬೀಳುವಾಗ ಕರ್ತನ ಸನ್ನಿಧಾನ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕಾರೆಲ್ಲೂಯ್ಯ. ಹೀಗಿರಲಾಗ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬ ವ್ಯಕ್ತಿ ಹತ್ರ ಸಿಕ್ಕಿ ಒಂದು 5 ನಿಮಿಷ ಆಗಿದೆ, 10 ನಿಮಿಷ ಆಗಿದೆ, ಅವರನ್ನು ಹೇಗೆ ನಾವು ಫಲಗಳಿಂದ ಕಂಡುಹಿಡಿಯೋದು? ಮಾತಿನಿಂದ ಕಂಡುಹಿಡಿಯಕ್ಕೆ ನೋಡ್ದ ಈಸಾಕ ಯಾಕೋಬನನ್ನ. ಆದ್ಮೇಲೆ ಏನು ಕಂಡುಹಿಡಿಯೋದು? ಅದ ಮುಟ್ಟಿ ಅಪಿಯರೆನ್ಸ್ ಹೇಗಿದೆ ಅಂತ ಅನ್ಕೊಂಡು ನೋಡೋಣ. ಹೆಂಗ್ ಹಾಕೊಂಡು ಬಂದವನು, ಹೆಂಗ್ ಡ್ರೆಸ್ ಹಾಕೊಂಡು ಬಂದವನು. ಆಗಿಲ್ಲ. ವಾಸನೆಯಿಂದ ಫಲಗಳೆಲ್ಲ ನೋಡಿ ಕಂಡುಹಿಡಿಯೋಣ ಅಂತ ಅನ್ಕೊಂಡಿದ್ದ. ಫಲಗಳು ಕೂಡ ಫೇಲಿಯರ್ ಆಯ್ತು. ಅವನೇನ್ ಮಾಡ್ತಾನೆ ಅಲ್ಲಿ ನೋಡ್ರಿ, ಇಲ್ಲಿ ವಾಕ್ಯ ನೋಡ್ರಿ, ಆದಿಕಾಂಡ ವಾಸನೆಯನ್ನ ನೋಡಿದಾಗ 27ನೇ ವಚನದಲ್ಲಿ, ಆದಿಕಾಂಡ 27ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡಿದಾಗ, ಅವನ ಹತ್ತಿರ ಬಂದು ಅವನಿಗೆ ಮುದ್ದಿಟ್ಟನು. ಈಸಾಕನು ಅವನ ವಸ್ತ್ರಗಳ ವಾಸನೆಯನ್ನು ನೋಡಿದಾಗ ಅವನನ್ನು ಆಶೀರ್ವದಿಸದ. ಅವನು ಯಾಕೋಬನ ಏಸಾವಲ್ವಾ? ಆದ್ರೂ ಕೂಡ ಆಶೀರ್ವದಿಸದ. ಆಹಾ, ನನ್ನ ಮಗನ ಸುವಾಸನೆಯು ಯೆಹೋವನು ಆಶೀರ್ವದಿಸಿದ ಹೊಲದ ಸುವಾಸನೆ ಅಂತ ಇರೋದು. ಅಲ್ಲಿ ಹೊಲ ಚೇಂಜ್ ಆಗಿರೋದು ಗೊತ್ತಿಲ್ಲ ಇವನಿಗೆ. ಅದು ಯಾವ್ದು ಪಕ್ಕದ ಹೊಲ ಅಂತ ಗೊತ್ತಿಲ್ಲ ಆಶೀರ್ವಾದ ಮಾಡುವಾಗ. ಇಲ್ಲಿ ಹೊಲ ಯಾರನ್ನೇ ಆಶೀರ್ವಾದ ಮಾಡ್ತಾ ಇದ್ದಾನೆ, ಇದು ನನ್ನ ಹೊಲ ಅಂತ ಅನ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾನೆ. ಆದ್ರೆ ಹೊಲ ಚೇಂಜ್ ಆಗಿರೋದು ಈ ಸಾಕನಿಗೆ ಗೊತ್ತಿಲ್ಲ. ಏನ್ ಮಾಡ್ತಾ ಇದ್ದಾನೆ? ಬಹಳ ಕಾನ್ಫಿಡೆನ್ಸ್ ಇಂದ 3 ಸಾರಿ ನಾನು ಕಂಡಿಡ್ದಲ್ಲ, ಇನ್ನು ನನ್ನ ಹತ್ರ ಇದು ಮೋಸ ಎಲ್ಲ ಆಗೋದಿಲ್ಲ ಅನ್ಕೊಂಡು, ಕನ್ಫರ್ಮ್ ಅಂತ ಅನ್ಕೊಂಡು ಅಲ್ಲಿ ಕಂಡಿಡಿದ್ದಾನೆ. ಆದ್ರೆ ಈ ಸಾಕನಲ್ಲಿ ನ್ಯೂನ್ಯತೆ ಇತ್ತು. ಏನ್ ಗೊತ್ತಾ? ಏನದು? ಊಟದ ಆಸೆ ಇತ್ತು. ಊಟದ ಆಸೆ ಇತ್ತು. ಅವನಿಗೆ ದೃಷ್ಟಿ ಇರಲಿಲ್ಲ. ಏನಿರ್ಲಿಲ್ಲ? ಯಾಕೆ? ಒಂದ್ ವೇಳೆ ಕಣ್ಣಿದ್ರೆ
ಯಾಕೋಬನೇ ಅಂತ ಅನ್ಕೊಂಡು ಗೊತ್ತಾಗ್ತಾ ಇತ್ತು, ಏಸಾವನೇ ಅಂತ ಗೊತ್ತಾಗ್ತಾ ಇತ್ತು. ಕಣ್ಣಿಲ್ದಿರ ನಿಮಿತ್ತವಾಗಿ ಏನೆಲ್ಲ ಟೆಸ್ಟ್ ಮಾಡ್ತಾ ಇದ್ದಾನೆ? ಮುಟ್ಟಿ ನೋಡ್ತಾ ಇದ್ದಾನೆ. ಆದ ನಂತರ ಏನ್ ಮಾಡ್ತಾ ಇದ್ದಾನೆ? ಸ್ವರ ನೋಡ್ತಾ ಇದ್ದಾನೆ, ಕಿವಿ. ಯಾಕಂದ್ರೆ ಈ ಕುರುಡರಿಗೆ ಈ ಕಿವಿ ಶಾರ್ಪ್ ಇರುತ್ತೆ, ಅವ್ರ ಚರ್ಮ ಶಾರ್ಪ್ ಇರುತ್ತೆ, ವಾಸನೆ ಶಾರ್ಪ್ ಇರುತ್ತೆ. ಇದು 3 ಶಾರ್ಪ್ ಇರುತ್ತೆ. ಈ 3 ಶಾರ್ಪ್ ಅನ್ನ ಮೀರಿ ನಿಂತವನು ಯಾರಾಗಿದ್ದಾನೆ? ಯಾಕೋಬ. ಅಂತ ಮೋಸ ಮಾಡದ ನೋಡಿ, ಎಂತ ಕ್ರಿಮಿನಲ್ ಇದ್ದಾನೆ ಅಂತ ಅನ್ಕೊಂಡು ನಮಗೆ ಗೊತ್ತಾಗುತ್ತೆ. ಅಂತ ಮೋಸನ ಯಾರು ಮಾಡ್ತಾ ಇದ್ದಾರೆ? ಇದೇ ರೀತಿಯಲ್ಲಿ ಸುಳ್ಳು ಪ್ರವಾದಿಗಳಿದಾರಲ್ಲ, ಇವ್ರು ಇಂಥವ್ರು ಹಿಂಗೆ. ನಮಗೆ ಏನಂದ್ರೆ ಡೂಪ್ಲಿಕೇಟ್ನು ಒರಿಜಿನಲ್ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ. ಡೂಪ್ಲಿಕೇಟ್ನು ಒರಿಜಿನಲ್ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ. ಅದನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಪ್ರಿಂಟ್ ಆಗಿರುತ್ತೆ, ಅದೇ ರೀತಿಯಲ್ಲಿ ಇರುತ್ತೆ. ಆದರೂ ಕೂಡ ಒಂದರಿಂದ ಸಾಧ್ಯ. ಅಲ್ಲಿ ಈಸಾಕನಿಗೆ ಏನಿರ್ಲಿಲ್ಲ? ದೃಷ್ಟಿ ಇರಲಿಲ್ಲ. ಇವತ್ತಿನ ದಿವಸ ನಾವು ನೋಡಿದ್ವಿ, ನಾವು ಏನಂತ ಪ್ರೇಯರ್ ಮಾಡಿದ್ವಿ? ಕರ್ತನೇ, ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ಹಲ್ಲೆಲೂಯ. ಇವತ್ತಿನ ದಿವಸ ನಮ್ಮ ಸಭೆಯ ಎಲ್ಲಾ ಜನರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಆತ್ಮಿಕ ಕಣ್ಣುಗಳು, ನಮಗೆ ಕಣ್ಣುಗಳು ತೆರೆಯಲ್ಪಟ್ಟಿರುವುದಾದರೆ ನಮಗೆ ಯಾರು ಮೋಸ ಮಾಡಲು ಸಾಧ್ಯವಿಲ್ಲ. ಬೇರೆ ಹಲ್ಲೆಲೂಯ. ಕರ್ತನು ನಮಗೆ ತಿಳಿಸಿಕೊಡುವಾಗನಾಗಿದ್ದಾನೆ. ನಾವು ಸ್ಪರ್ಶ ಮಾಡಿ ನೋಡಿದ್ರು, ಕಿವಿಯಿಂದ ಕೇಳಿಸಿಕೊಂಡ್ರು, ಆ ವಾಸನೆಯನ್ನ, ಅವರ ಫಲಗಳು ಇದ್ರು ಕೂಡ, ಆ ಒಂದು ವಿಚಾರ ಎಲ್ಲ ಇದ್ರು ಕೂಡ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ ಅಂತಂದ್ರೆ ನಮಗೆ ಮೋಸ ನಡೆಯಲು ಸಾಧ್ಯ ಇದೆ. ಒಂದು ವೇಳೆ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟವರಾಗಿ ನಾವು ಜೀವಿಸುವವರಾಗಿರುವುದಾದರೆ ನಮಗೆ ಮೋಸ ಮಾಡಲು ಯಾರಿಗೂ ಸಾಧ್ಯ ಇಲ್ಲ. ಹಲ್ಲೆಲೂಯ. ನಿನ್ನ ಸುಳ್ಳು ಪ್ರವಾದಿ ಹೋಗೋದಕ್ಕಿಂತ ಮುಂಚೆ ಆತ್ಮಿಕ ತೆರೆಯಲ್ಪಟ್ಟವನಾಗಿ ನೀನು ಹೋಗುವಾಗ ಆತನ ಚರಿತ್ರೆಯನ್ನ ದೇವರು ಬಿಚ್ಚಿಡುವಾಗಲಾಗಿದೆ. ಹಲ್ಲೆಲೂಯ. ಆತನ ಎಲ್ಲಿಂದ ಬಂದಿದ್ದಾನೆ ಅನ್ನೋದನ್ನ ಬಿಚ್ಚಿಡುವಾದನಾಗಿದೆ. ಆತನ ಏನನ್ನ ಹೇಳ್ತಾನೆ ನಿನಗೆ ಈಗ ಅದನ್ನ ಬಿಚ್ಚಿಡುವಾದನಾಗಿದೆ. ಬೆಳಿಗ್ಗೆ ನಿನ್ನನ್ನ ದೇವರು ದರ್ಶನದಲ್ಲಿ ಕರ್ತನೆ ಎಚ್ಚರಿಸಿ ಮಾತನಾಡುವಾತನಾಗಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಕರ್ತನ ಸನ್ನಿಧಾನ ಇವತ್ತಿನ ದಿವಸ ಕುಳಿತಿರುವಂತಹ ದೇವಜನರೇ, ಪೌಲನು ರೋಮಾಪುರಕ್ಕೆ ಹೋಗ್ತಾ ಇದ್ದಾನೆ. ರೋಮಾಪುರ ಹೋಗೋದಕ್ಕಿಂತ ಮುಂಚೆ ಪೌಲನಿಗೆ ಒಂದು ಇನ್ಸ್ಟ್ರಕ್ಷನ್ ಅನ್ನ ದೇವರಾತ್ಮನ ಕೊಟ್ಟಿದೆ. ನೀನು ಎಲ್ಲಿ ಏನ್ ಮಾಡ್ಬೇಕು? ಇಲ್ಲಿ ಹೇಳಿದ ರೀತಿಯಲ್ಲಿ, ಇಲ್ಲಿ ಹೇಳಿದ ಸಾಕ್ಷಿಯ ರೀತಿಯಲ್ಲಿ ಎಲ್ಲಿ ಹೇಳಬೇಕು? ನೀನು ರೋಮಾಪುರದಲ್ಲಿಯೂ ಹೇಳಬೇಕು. ಹಲ್ಲೆಲೂಯ. ಆ ರಾಜನ ಮುಂದೆ ಹೇಳಬೇಕು. ರಾಜನ ಮುಂದೆ ಹೇಳುವಾಗ ಆ ಸಮಯದಲ್ಲಿ ರೋಮಾಪುರ ಎನ್ನುವುದು ಏನಂತಂದ್ರೆ ಬಹಳ ಪ್ರಸಿದ್ಧ. ಯಾವ ರೀತಿಯಲ್ಲಿ ಅಮೆರಿಕ ಇದೆಯೋ ಅದೇ ರೀತಿಯ ಪ್ರಸಿದ್ಧ ಒಂದು ಪಟ್ಟಣ ಆಗಿದೆ. ಅಲ್ಲಿ ಸುವಾರ್ತೆ ಸಾರಲ್ಪಡಬೇಕು. ಹಲ್ಲೆಲೂಯ. ಯಾವಾಗ ಅಲ್ಲಿ ಸುವಾರ್ತೆ ಸಾರಲ್ಪಡುತ್ತದೋ ಅದು ಎಲ್ಲಾ ಕಡೆ ಸ್ಪ್ರೆಡ್ ಆಗುವಂತದ್ದಾಗಿದೆ. ಎಲ್ಲಾ ಕಡೆ ದೇವರ ಮಹಿಮೆ ಚಲಿಸುವಂತದ್ದಾಗಿದೆ. ನಿಮಗೆ ಗೊತ್ತಿರಬಹುದು, ರೋಮಾಪುರದಿಂದಲೇ ಆತನು ಪತ್ರಿಕೆಗಳನ್ನು ಬರೀತಾನೆ. ಲೋಕದ ಕಡೆಯವರೆಗೂ ಅದರ ಪತ್ರಿಕೆಗಳು ಹೋಗ್ತವೆ. ಎಫೆಸ ಬರೆದ ಪತ್ರಿಕೆ, ಗಲಾತ್ಯ ಬರೆದ ಪತ್ರಿಕೆ, ಇದೆಲ್ಲವೂ ಕೂಡ ರೋಮಾಪುರದ ಆ ಒಂದು ಕಾರಾಗರದಲ್ಲಿ ಕುಳಿತುಕೊಂಡು ಬರೆದಂತ ಪತ್ರಿಕೆಯಾಗಿದೆ. ಹಲ್ಲೆಲೂಯ. ಇವತ್ತಿನ ದಿವಸ ಪ್ರಿಯರೇ, ನಾವು ಈ ಸಂದೇಶದ ಕಡೆಯ ಭಾಗ ಬಂದಿದ್ದೇವೆ. ಕರ್ತನು ನಮ್ಮ ಆತ್ಮಿಕ ಕಣ್ಣು ತೆರೆಯಲ್ಪಡೋದಕ್ಕೋಸ್ಕರ ಬಯಸ್ತಾ ಇದ್ದಾನೆ. ಎಷ್ಟು ಜನ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡೋದಕ್ಕೋಸ್ಕರ ಕೇಳಿಕೊಳ್ತೀರಾ? ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡೋದಾದ್ರೆ ಬೇರೆ ಯಾವ ಗಂಡಾಂತರ, ಯಾವ ಗುಂಡಿ ಎಲ್ಲಿದೆ ಅಂತ ನಮಗೆ ಗೊತ್ತಿರುತ್ತದೆ. ಯಾವ ಹಳ್ಳ ಎಲ್ಲಿಂದ ಗೊತ್ತಿರುತ್ತದೆ, ಯಾರ ಹಳ್ಳ ಮಾಡದವನಿಗೆ ಅಂತ ಗೊತ್ತಿರುತ್ತದೆ, ಯಾವ ಕಾರಣಕ್ಕೋಸ್ಕರ ಹಳ್ಳ ಮಾಡಿದ್ದಾನೆ ಅನ್ನೋದನ್ನ ನಮಗೆ ತಿಳಿದಿರುತ್ತದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಆತ್ಮಿಕ ಕಣ್ಣು ತೆರೆಯಲ್ಪಟ್ಟವನಾಗಿ ಕರ್ತನ ಸನ್ನಿಧಾನ ಕೇಳಿಕೊಳ್ಳೋಣ, ಕರ್ತನ ಸನ್ನಿಧಾನ ಬೇಡಿಕೊಳ್ಳೋಣ. ಪ್ರಿಯರೇ, ಕರ್ತನ ಸನ್ನಿಧಾನ ಬಾಯಿ ತೆರೆಯೋಣ. ಈ ಸಮಯದಲ್ಲಿ ನಾವು ಈಸಾಕನ ರೀತಿಯಲ್ಲಿ ಕುರುಡನಾಗಿ ಅಲ್ಲ, ನಾವು ಆತ್ಮಿಕ ಕಣ್ಣು ತೆರೆಯಲ್ಪಟ್ಟವರು. ಓ ದೃಷ್ಟಿ ಉಳ್ಳವರು, ಓ ದೇವ ದೃಷ್ಟಿ ಉಳ್ಳವರು, ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಕರ್ತನ ಹೇಳ್ತದೆ, ಆತನನ್ನು ನಿರೀಕ್ಷಿಸುವವರು ಹದ್ದಿನಂತೆ ರೆಕ್ಕೆ ಚಾಚಿ ಹಾರುವರು. ಹದ್ದಿಗೆ ಅಲ್ಲಿ ಕಂಪೇರ್ ಮಾಡ್ತಾರೆ. ಯಾಕೆ ಹದ್ದಿಗೆ ಕಂಪೇರ್ ಮಾಡ್ತಾರೆ? ಹದ್ದಿನ ದೃಷ್ಟಿ ಎಷ್ಟು ಶಾರ್ಪ್ ಇದೆ ಗೊತ್ತಾ? ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಮೇಲಿದ್ದರೂ ಕೂಡ ತನ್ನ ಬೇಟೆ ಎಲ್ಲಿದೆ, ಎಷ್ಟು ನಿಮಿಷಕ್ಕೆ ಅದನ್ನ ಹಿಡಿಬೇಕು, ಎಷ್ಟು ನಿಮಿಷಕ್ಕೆ ಅದು ನನ್ನ ಕೈ ಸೇರುತ್ತೆ ಅನ್ನೋದು ಯಾರಿಗೆ ಗೊತ್ತಿರುತ್ತೆ? ಹದ್ದಿ ಗೊತ್ತಿರುತ್ತೆ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಆ ಹದ್ದಿನ ಕಣ್ಣನ್ನ
ಪ್ರೊಫೆಟಿಕ್ ವ್ಯಾಖ್ಯಾನ ರೂಪಕವಾಗಿ ನೋಡುವಾಗ ಪ್ರವಾದಿಯ ಕಣ್ಣಿನ ವಿಚಾರವಾಗಿ ಹೋಗ್ತಾರೆ. ಯಾಕಂದ್ರೆ ದೇವರು ನಮಗೆ ಏನನ್ನ ತೋರಿಸ್ತಾರೆ? ದೂರದಲ್ಲಿ ನಡೆಯೋದನ್ನ ತೋರಿಸಿದ್ದಾರೆ. ಹಲ್ಲೆಲೂಯಾ. ದೂರದಲ್ಲಿ ನಡೆಯೋದನ್ನ ನಿನಗೆ ತೋರಿಸ್ಬೇಕು ಅಂತಂದ್ರೆ ನೀನು ದೇವರ ಜೊತೆ ನಿನ್ನ ಹತ್ತಿರ ಇರಬೇಕು. ನಿನ್ನ ಪ್ರತಿದಿನವೂ ಕೂಡ ವಾಕ್ಯ ಓದುವವನಾಗಿರ್ಬೇಕು. ಸತ್ಯ ಮೊದಲು ಎಲ್ಲಿರ್ಬೇಕಲ್ಲ, ಸುಳ್ಳು ಗೊತ್ತಾಗ್ಬೇಕು ಅಂತಂದ್ರೆ ಸತ್ಯ ಆರಾಧನೆ ಯಾವುದು ಅಂತ ಅನ್ಕೊಂಡು ನಾನು ಮಾಡುವವನಾಗಿರ್ಬೇಕಲ್ಲ. ಸತ್ಯ ಸುವಾರ್ತೆ ಏನು ಅಂತ ಅನ್ಕೊಂಡು, ಸತ್ಯ ಪ್ರವಾದನೆ ಏನು ಅಂತ ಅನ್ಕೊಂಡು ತಿಳಿದವನಾಗಿರ್ಬೇಕಲ್ಲ. ದೇವರ ವಾಕ್ಯದ ವಿರುದ್ಧವಾಗಿ, ಸತ್ಯವೇದದ ವಿರುದ್ಧವಾಗಿ ಯಾವ್ದಾದ್ರು ಮಾತು ಬರ್ತಾ ಇದೆಯಾ ಅದನ್ನ ಕಂಡು ಹಿಡಿಬೇಕಾದ್ರೆ ಮೊದಲೇದಾಗಿ ಏನ್ ಗೊತ್ತಿರಬೇಕು? ಸತ್ಯವೇದ ಗೊತ್ತಿರಬೇಕು, ಅದರ ತಾತ್ಪರ್ಯ ಗೊತ್ತಿರಬೇಕು, ಅದರ ಅರ್ಥಗಳು ಗೊತ್ತಿರಬೇಕು. ನಾವು ಇವತ್ತಿನ ದಿವಸ ಎಲ್ಲ ಸಂದೇಶಗಳನ್ನ ಕೇಳ್ತಾ ಇದ್ದೇವೆ. ಇದನ್ನೆಲ್ಲ ಬರೆದಿಟ್ಟುಕೊಂಡು ನೀವು ಧ್ಯಾನ ಮಾಡ್ರಿ. ದೇವರು ನಿಮ್ಮನ್ನ ಕಡೆ ಕಾಲದಲ್ಲಿ ಒಂದು ಪ್ರಾರ್ಥನಾ ವೀರರು, ಕರ್ತನ ಯುದ್ಧ ವೀರರಾಗಿ ನಡೆಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, ಕರ್ತನ ಸರಿದಾಗಿ ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಏಸಪ್ಪ. ಈ ಒಂದು ಕರ್ತನೆ ಮುಂಜಾವಿನ ಪ್ರಾರ್ಥನೆಯಲ್ಲಿ ಕರ್ತನೆ ನಿನ್ನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಏಸುವೆ. ಹೌದು ಸ್ವಾಮಿ, ಈ ಸಾತನು ಯಾಕೋಬನನ್ನ ಕಂಡುಹಿಡಿಯುವುದಕ್ಕೋಸ್ಕರವಾಗಿ ಅನೇಕ ತಂತ್ರಗಳನ್ನ ಮುಟ್ಟಿ ಕರ್ತನೆ ರಾಜಾತನನ್ನ ಕಂಡುಹಿಡಿಯೋದಕ್ಕೆ ನೋಡ್ತಾನೆ. ಕರ್ತನೆ ಅದೇ ರೀತಿಯಲ್ಲಿ ಸ್ವಾಮಿ ಸ್ವರದ ಮುಖಾಂತರವಾಗಿ ನೋಡ್ತಾನೆ. ಕರ್ತನೆ ಅದೇ ರೀತಿಯಲ್ಲಿ ಸ್ವಾಮಿ ಆತನನ್ನ ವಾಸನೆ ಮುಖಾಂತರ ಕಂಡು ಯಾವುದಕ್ಕೂ ಕರ್ತನೆ ಕಂಡುಹಿಡಿಯೋದಕ್ಕೆ ಸಿಗೋದಿಲ್ಲ. ಯಾಕೆಂತಂದ್ರೆ ಕರ್ತನೆ ಈ ಸಾಕನಲ್ಲಿ ಒಂದು ನ್ಯೂನ್ಯತೆ ಇತ್ತು, ಅದು ಆತನ ದೃಷ್ಟಿ ಕಳೆದುಕೊಂಡಿರೋದು. ಕರ್ತನೆ ಇವತ್ತಿನ ದಿವಸ ಕುರುಡರಾದ ಕರ್ತನೆ ಕ್ರಿಸ್ತನ ಮಕ್ಕಳು ನಾವಾಗಲೇ ಆತ್ಮಿಕ ಕಣ್ಣು ತೆರೆಯಲ್ಪಟ್ಟಂತ ಕರ್ತನೆ ಕ್ರಿಸ್ತನ ಮಕ್ಕಳಾಗಿ ಸುವಾಸನೆ ಆಗುವಾಗ ನಮ್ಮನ್ನ ನೀನು ತಾನೇ ನಡೆಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಆತ್ಮಿಕ ಕಣ್ಣುಗಳನ್ನ ಮುಚ್ಚಿರುವಂತಹ ಎಲ್ಲಾ ಸೈತಾನನ ಕಾರ್ಯಗಳೆಲ್ಲ, ದುರಾತ್ಮನ ಕಾರ್ಯಗಳು, ನಮ್ಮ ಸಭೆಯಲ್ಲಿರುವಂತಹ ಜನರ ಆತ್ಮಿಕ ಕಣ್ಣುಗಳನ್ನ ಮುಚ್ಚಿರುವಂತಹ ಎಲ್ಲ ದುರಾತ್ಮನ ಕಾರ್ಯಗಳನ್ನ, ಅಂಧಕಾರದ ಶಕ್ತಿಗಳ ಬಲಗಳನ್ನ, ತಂದೆಗಳ ತಾಯಿಗಳ 3 ತಲೆಮಾರುಗಳ ಶಾಪಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾರೆ. ಬಿಡುಗಡೆ ಕೊಡು, ನಿನ್ನ ಕಾರ್ಯ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾರ್ಥನೆ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೆನ್.